ಸ್ನೇಹಿತರೆ, ಮನುಷ್ಯ ಆದವನು ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ ಅಂದ್ರೆ ಅದಕ್ಕೆ ಮಹತ್ವದ ಕಾರಣ ಇದ್ದೇ ಇರುತ್ತೆ. ಯಾವುದಾದರೂ ಒಂದು ಪಾತ್ರವನ್ನು ನಾವು ಮಾಡಬೇಕು ಅಂದ್ರೆ ಆ ಪಾತ್ರ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೇನೇ ನಮಗೆ ಬೆಲೆ. ಅದೇ ರೀತಿ ಭೂಮಿಯ ಮೇಲೆ ಬಂದಿರುವ ನಾವು ಒಳ್ಳೆಯ ಪಾತ್ರವನ್ನು ಮಾಡಿ ಹೋಗಬೇಕು. ಆಗ ಮಾತ್ರ ಮನುಷ್ಯ ಜನ್ಮಕ್ಕೆ ಬೆಲೆ. ಒಂದು ವೇಳೆ ನಾವು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಆ ಪಾಪಕ್ಕೆ ನಾವು ಇಲ್ಲೇ ಶಿಕ್ಷೆ ಅನುಭವಿಸಬೇಕು. ಹಾಗಾದ್ರೆ ಬನ್ನಿ, ಯಾವ ಪಾಪಕ್ಕೆ ಯಾವ ಶಿಕ್ಷೆ ಅಂತ ನೋಡೋಣ. 1. ಹೆಂಡತಿಗೆ ಪ್ರತಿದಿನ ತೊಂದರೆ ಕೊಡುವವನು, ಪ್ರತಿದಿನ ಹಿಂಸೆ ಕೊಡುವವನು ಘೋರ ಶಿಕ್ಷೆಯನ್ನ ಅನುಭವಿಸುತ್ತಾನೆ. 2. ಹೆತ್ತ ತಂದೆ ತಾಯಿಗೆ ಯಾರು ನೋವು ಕೊಡ್ತಾರೋ, ಯಾರು ಹೆತ್ತ ತಂದೆ ತಾಯಿಗೆ ಆಶ್ರಯ ಕೊಡುವುದಿಲ್ಲವೋ ಅವರು ಮುಂದಿನ ಜನ್ಮದಲ್ಲಿ ಅನಾಥರಾಗಿ ಬೆಳೆಯುತ್ತಾರೆ. 3. ಪ್ರಾಣಿಗಳನ್ನು ಯಾರು ಹಿಂಸಿಸುತ್ತಾರೋ, ಯಾರು ಪ್ರಾಣಿಗಳನ್ನು ಕಾಲಿನಲ್ಲಿ ಒದೆಯುತ್ತಾರೋ ಅವರು ನರಳಿ ನರಳಿ ಸಾಯ್ತಾರೆ. 4. ತಿನ್ನುವ ಅನ್ನವನ್ನು ಯಾರು ಕಾಲಿನಲ್ಲಿ ತುಳಿಯುತ್ತಾರೋ, ತಿನ್ನುವ ಅನ್ನವನ್ನು ಯಾರು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲವೋ, ಯಾರು ಅಹಂಕಾರದಿಂದ ಮೆರೆಯುತ್ತಿರುತ್ತಾರೋ ಅಂಥವರಿಗೆ ಮುಂದಿನ ದಿನಗಳಲ್ಲಿ ತಿನ್ನುವುದಕ್ಕೂ ಅನ್ನ ಸಿಗುವುದಿಲ್ಲ. 5. ಯಾರು ಕಳ್ಳತನ ಮಾಡುತ್ತಾರೋ ಅವರು ಕುರುಡರಾಗಿ ಹುಟ್ಟುತ್ತಾರೆ. 6. ಯಾರು ತನ್ನ ಹೆಂಡತಿಗೆ ಮೋಸ ಮಾಡಿ ಹೊರಗಡೆ ಅನೈತಿಕ ಸಂಬಂಧವನ್ನು ಹೊಂದಿರುತ್ತಾರೋ ಅವರು ಈ ಜನ್ಮದಲ್ಲಿ ಉದ್ಧಾರ ಆಗುವುದಿಲ್ಲ, ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವುದೇ ಇಲ್ಲ. 7. ಮಹಿಳೆಯರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳದೆ ಅರೆ ಬೆತ್ತಲೆ ಬಟ್ಟೆಗಳನ್ನು ಪ್ರದರ್ಶಿಸಿದರೆ ಅವರು ಮುಂದಿನ ದಿನಗಳಲ್ಲಿ ಪುರುಷರಿಂದಲೇ ತೊಂದರೆ ಅನುಭವಿಸುತ್ತಾರೆ. 8. ಗರ್ಭಪಾತ ಮಾಡಿ ಶಿಶು ಹತ್ಯೆ ಮಾಡಿದರೆ ಅವರು ರೋಗದಿಂದ ಬಳಲುತ್ತಾರೆ. 9. ಮಹಿಳೆಯರನ್ನ ಕೊಂದವರು ಘೋರ ಕುಷ್ಠರೋಗಕ್ಕೆ ಬಲಿಯಾಗುತ್ತಾರೆ. 10. ಗಂಡನಿಗೆ ಮರ್ಯಾದೆ ಕೊಡದ ಹೆಣ್ಣು, ಗಂಡನಿಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡುವ ಹೆಣ್ಣು, ಗಂಡನಿಗೆ ಸರಿಯಾಗಿ ಉಪಚಾರ ಮಾಡದ ಹೆಣ್ಣು ಬೇಗ ವಿಧವೆಯಾಗುತ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.